Good evening, everybody. Thank you so much for such a warm welcome, even after so many years. I don't even remember the last time I visited Bangalore for work. Uh, and it just feels the same, the kind of warmth, love that we received when Mona Lisa had released. I felt exactly the same emotions even today. So thank you. Thank you for that. And thank you, Indrajit, for having us here uh, on this occasion of 20 years of Mona Lisa. Time just flies. It just flies. And today when we see it on screen, the old songs where they're played, it's nothing but nostalgia. I am glad that I debuted with a film like Mona Lisa in Kannada because obviously the kind of potential it had and the kind of reach it had, thanks to Indrajit's not just direction but the great marketing person that he is. So even after Mona Lisa, when I didn't do that many movies, I'm still remembered for that one role of Mona Lisa. And yeah, I really wish him the best with Gauri, the next project that he's coming up with. And the Jodi looks fabulous. And the song that they played, the making, whatever they played, also is looking quite interesting. So I wish them the best and looking forward to seeing the song. I believe the song is going to be released today. So I'm looking forward to that as well. Yeah, loved being here with everybody that was a part of Mona Lisa. Lovely memories. Thank you so much. Thank you. ಥ್ಯಾಂಕ್ ಯು ಸದಾ ಅವರು ಮೊನಾಲಿಸಾ ಆದ ನಂತರ ಇಡೀ ದಕ್ಷಿಣ ಭಾರತದಲ್ಲಿ ಎಲ್ಲ ಭಾಷೆ ಹಾಗೆ ಹಿಂದಿ ಮತ್ತು ಇನ್ನಿತರ ಭಾಷೆಗಳಲ್ಲೂ ನಟಿಸಿದ್ರು ಮತ್ತು ನನಗೆ ತುಂಬ ಖುಷಿ ಕೊಟ್ಟಂಥ ಒಂದು ಸಿನಿಮಾ, ಒಂದು ಕೀರ್ತಿ ಕೊಟ್ಟಂಥ ಸಿನಿಮಾ. ಮತ್ತು ಸದಾ ಅವ್ರ ಬಗ್ಗೆ ಒಂದು ತಮಾಷೆಯ ಒಂದು ತುಣುಕು ಹೇಳಬೇಕಂದ್ರೆ ಹಲವಾರು ಘಟನೆಗಳು, ಅದ್ಭುತವಾದ ಘಟನೆಗಳು ನಡೀತು ಶೂಟಿಂಗಲ್ಲಿ. ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸು. ಆದರೆ ಇವತ್ತು ಪತ್ರಕರ್ತರಿಗೋಸ್ಕರ ಈ ಕಾರ್ಯಕ್ರಮ ಅಂದೆ. ಪತ್ರಕರ್ತರ ಒಂದು ತುಂಟತನ ಯಾವ ಥರ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಉದಾಹರಣೆ ಹೇಳ್ತೀನಿ ಇಲ್ಲಿ. ಇದೇ ಥರ ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ. ಪತ್ರಿಕಾಗೋಷ್ಠಿ ಇಟ್ಕೊಂಡು ನಾವು ಥೈಲ್ಯಾಂಡ್ ಹೋಗಿ ಅಲ್ಲಿ ಥೈಲ್ಯಾಂಡಿನ ಅನುಭವಗಳನ್ನ ಹಂಚ್ಕೊಳ್ತಾ ಇದ್ವಿ. ಐ ಆಮ್ ಜಸ್ಟ್ ಟೆಲ್ಲಿಂಗ್ ಹೌ ನಾಟಿ ದ ಜರ್ನಲಿಸ್ಟ್ ವಿಲ್ ಬಿ ಸಮ್ಟೈಮ್ಸ್, ನಾಟಿ ಆ್ಯಂಡ್ ಫನಿ. ಯಾವ ಥರ ಗೊತ್ತಾ ಸರ್, ಒಂದು ಪತ್ರಿಕಾಗೋಷ್ಠಿ ಇಟ್ಕೊಂಡಿದ್ದೆ. ಆ ಪತ್ರಿಕಾಗೋಷ್ಠಿಯಲ್ಲಿ ಥೈಲ್ಯಾಂಡಿಂದ ಬಂದು ಶೂಟಿಂಗ್ ಮಾಡಿ ಬಂದ್ವಿ. ಅವ್ರ ಅನುಭವಗಳನ್ನೆಲ್ಲ ಹೇಳಿದ್ರು. ಅಲ್ಲಿ ಥೈಲ್ಯಾಂಡಲ್ಲಿ ನಾನು ಬೋಟಲ್ಲಿ ಹೋದಾಗೆಲ್ಲ ನನಗೆ ತುಂಬ ತಲೆ ಸುತ್ತಾ ಇತ್ತು, ನಾನು ವಾಂತಿ ಮಾಡಬೇಕಾಯ್ತು, ವಾಮಿಟ್ ಮಾಡಿದೆ, ತುಂಬ ತಲೆ ಸುತ್ತಾ ಇತ್ತು ಅಂತೆಲ್ಲ ಹೇಳಿದ್ರು. ಯಾಕಂದ್ರೆ ಅಲ್ಲಿ ಬೋಟಲ್ಲಿ ಸ್ಪೀಡ್ ಬೋಟಲ್ಲಿ ಕೂತ್ಕೊಂಡು ತಲೆ ತಿರುಗ್ತಾ ಇತ್ತು. I am only talking about the happy memories. Please don't bring all that. It's a very happy memory from the journalist point of view. ಬಿಕಾಸ್ ಅದಾದ ನಂತರ ಸಂಜಯ್ ವಾಣಿಯ ಒಂದು ಪತ್ರಕರ್ತ ಸದಾನಂದ್ ಅಂತ ನಮ್ಮ ಜೊತೆ ಇಲ್ಲ ಪಾಪ, ಅವ್ರು ನೆನೆಸ್ಕೊತಾ ಇದ್ದೀನಿ. ತುಂಬ ದೊಡ್ಡ ನಂತರ ಒಂದು ಪತ್ರಕರ್ತ, ಹಾಗೆ CMನ ಮೀಡಿಯಾ ಅಡ್ವೈಸರ್ ಆದರೂ, ಈಗ ತೀರ್ಕೊಂಡ್ರು. ನನ್ನ ಸ್ನೇಹಿತ ಅವರು ಒಂದು ತುಂಟತನದಿಂದ ಒಂದು ಕ್ಯಾಪ್ಷನ್ ಕೊಟ್ಟರು, ಮೋನಾಲಿಸಾ ಚಿತ್ರೀಕರಣ, ಸದಾಗೆ ಥೈಲ್ಯಾಂಡಲ್ಲಿ ವಾಂತಿ, ಇಂದ್ರಜಿತ್ ಕಾರಣರಲ್ಲ ಅಂತ. ಸೊ ಇದನ್ನು ನೆನೆಸ್ಕೊಂಡೆ ಇಲ್ಲಿ, ಯಾಕಂದರೆ ತಮಾಷೆ ಆಗಿತ್ತು ಅದು. ಸೊ ಅದ್ಭುತವಾಗಿ ಆ ಕ್ಯಾಪ್ಷನ್ಗಳು ಮೆಂಚಬೇಕು. ಒಂದೊಂದ್ಸತಿ ನಿರ್ದೇಶಕರಾದಾಗ ಪತ್ರಕರ್ತರು ನಿಮ್ಮನ್ನು ಹೊಗಳ್ತಾರೆ, ಟೀಕೆ ಮಾಡ್ತಾರೆ, 4 ಸ್ಟಾರ್ ಕೊಡ್ತಾರೆ, 2 ಸ್ಟಾರ್ ಕೊಡ್ತಾರೆ. ಅದನ್ನೆಲ್ಲ ಆರೋಗ್ಯಕರವಾಗಿ ಡೈಜೆಸ್ಟ್ ಮಾಡ್ಕೋಬೇಕು, ತಮಾಷೆ ಮಾಡಬೇಕು, ನಗಬೇಕು ಅನ್ನೋದಕ್ಕೆ ಒಂದು ಉದಾಹರಣೆ. ಈಗ ಧ್ಯಾನ್ ಅವರು ಒಂದೆರಡು ಮಾತಾಡ್ತಾರೆ.